ಬಡವರ ಪರವಾಗಿ ಯಾರು ಕೆಲಸ ಮಾಡಿದ್ದು? ಮನಮೋಹನ್ ಸಿಂಗ್ ಕೊಟ್ಟಿದ್ದ ಅಕ್ಕಿ ಅಂತ ಹೇಳ್ತೀರಿ. 1995ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲು ಈ ದೇಶದಲ್ಲಿ ದೇವೇಗೌಡರು. ಅದನ್ನು ನೆನೆಸ್ಕೊಳ್ಳೋ ಒಂದು ಔದಾರ್ಯ ತೋರಿಸಿ, ನೆನೆಸ್ಕೊಳ್ತಕ್ಕಂಥ ಒಂದು ಕಿಂಚಿತ್ ಔದಾರ್ಯ ಇರಲಿ ನಿಮ್ಮಲ್ಲಿ. ಚನ್ನಪಟ್ಟಣ ನಾಳೆ ಬರೋದು ಏನು, ನನಗೇನು ಯಾವುದೇ ರೀತಿ ಅದರ ಬಗ್ಗೆ ಅನುಮಾನಗಳಿಲ್ಲ. ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ. ನಾಳೆ ಫಲಿತಾಂಶ ಕಾಯ್ತಾ ಇದ್ದು. ಬಡವರ ಪರವಾಗಿ ಯಾರು ಕೆಲಸ ಮಾಡಿದ್ದು? ಮನಮೋಹನ್ ಸಿಂಗ್ ಕೊಟ್ಟಿದ್ದ ಅಕ್ಕಿ ಅಂತ ಹೇಳ್ತೀರಿ. 1995ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲು ಈ ದೇಶದಲ್ಲಿ ದೇವೇಗೌಡರು. ಅದನ್ನು ನೆನೆಸ್ಕೊಳ್ಳೋ ಒಂದು ಔದಾರ್ಯ ತೋರಿಸಿ, ನೆನೆಸ್ಕೊಳ್ತಕ್ಕಂಥ ಒಂದು ಕಿಂಚಿತ್ ಔದಾರ್ಯ ಇರಲಿ ನಿಮ್ಮಲ್ಲಿ. ಚನ್ನಪಟ್ಟಣ ನಾಳೆ ಬರೋದು ಏನು, ನನಗೇನು ಯಾವುದೇ ರೀತಿ ಅದರ ಬಗ್ಗೆ ಅನುಮಾನಗಳಿಲ್ಲ. ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ. ನಾಳೆ ಫಲಿತಾಂಶ ಕಾಯ್ತಾ ಇದ್ದು. ಬಡವರ ಪರವಾಗಿ ಯಾರು ಕೆಲಸ ಮಾಡಿದ್ದು? ಮನಮೋಹನ್ ಸಿಂಗ್ ಕೊಟ್ಟಿದ್ದ ಅಕ್ಕಿ ಅಂತ ಹೇಳ್ತೀರಿ. 1995ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಮೊದಲು ಈ ದೇಶದಲ್ಲಿ ದೇವೇಗೌಡರು. ಅದನ್ನು ನೆನೆಸ್ಕೊಳ್ಳೋ ಒಂದು ಔದಾರ್ಯ ತೋರಿಸಿ, ನೆನೆಸ್ಕೊಳ್ತಕ್ಕಂಥ ಒಂದು ಕಿಂಚಿತ್ ಔದಾರ್ಯ ಇರಲಿ ನಿಮ್ಮಲ್ಲಿ. ಚನ್ನಪಟ್ಟಣ ನಾಳೆ ಬರೋದು ಏನು, ನನಗೇನು ಯಾವುದೇ ರೀತಿ ಅದರ ಬಗ್ಗೆ ಅನುಮಾನಗಳಿಲ್ಲ. ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ. ನಾಳೆ ಫಲಿತಾಂಶ ಕಾಯ್ತಾ ಇದ್ದು.